ಎಷ್ಟು ಜನ ಮದುವೆ ಆಗಬೇಕು ಅಂತ ಹೇಳಿದ್ರೆ ಹುಡುಗ ಆಗಿರಬಹುದು ಹುಡುಗಿ ಆಗಿರಬಹುದು. ನನ್ನ ಹುಡುಗ ಬಹಳಷ್ಟು ಚಂದ ಇರಬೇಕು, ಹೀರೋ ತರ ಇರಬೇಕು ಅಂತ ಹುಡುಗಿ ಬಯಸೋದು ಸಾಮಾನ್ಯ. ನನ್ನ ಹುಡುಗಿ ಸುಂದರವಾಗಿರಬೇಕು, ಲಕ್ಷಣವಾಗಿರಬೇಕು ಅಂತ ಹೇಳಿ ಹುಡುಗ ಬಯಸೋದು ಸಾಮಾನ್ಯ. ಆದರೆ ಯಾರು ಕೂಡ 100% ಆಗಿ ಸರಿಯಾದ ಜೋಡಿಗಳು ಆಯ್ಕೆಯಾಗಿ ಸಿಗೋದೇ ಇಲ್ಲ. ಒಂದಲ್ಲ ಒಂದು ನ್ಯೂನತೆಗಳು, ಲೋಪದೋಷಗಳಿಂದ ಜೀವನವನ್ನ ಸಾಗಿಸಿಕೊಂಡು ಸುಖವಾಗಿ ಇರೋದಿದೆಯಲ್ವಾ, ಅದುವೇ ನಿಜವಾದ ಸಂಸಾರ ಅಂತ ಕರೀತಾರೆ. ಆದರೆ ಅದೆಲ್ಲವನ್ನು ಕೂಡ ಬಿಟ್ಟು ಮನಸ್ಸುಗಳು ಸರಿ ಇಲ್ಲದೆ ಇದ್ರೆ ಏನು, ಚಂದ ಇದ್ರೆ ಸಾಕು ಅನ್ನುವಂತಹ ಜನ ಕೂಡ ಬಹಳಷ್ಟು. ಆದರೆ ಇಲ್ಲೊಬ್ಬ ನಾಗರಾಜ ಎನ್ನುವಂತಹ ಯುವಕ ಒಂದು ಅನಾಥ ಹೆಣ್ಣು ಮಗಳಿಗೆ ಬಾಳು ಕೊಟ್ಟು ಮಾದರಿಯಾಗಿದ್ದಾನೆ. ಅಂದ ಹಾಗೆ ಈ ಮದುವೆ ನಡೆದಿರುವಂಥದ್ದು ಇಳಕಲ್ ನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ. ಮೂಲತಃ ಅಥವಾ ಹುಟ್ಟು ಕುರುಡಿಯಾದಂತಹ ಹುಲಿಗಮ್ಮ ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥಾಶ್ರಮದಲ್ಲಿ ಬೆಳೆದಿರ್ತಾಳೆ. ಈತ ಆಕೆಯನ್ನ ಕೈ ಹಿಡಿದಿರುವಂತಹ ನಾಗರಾಜ ಎನ್ನುವಂತಹ ಯುವಕ ಕೂಡ ಅನಾಥನಾಗಿಯೇ ಬೆಳೆದಿದ್ದಾನೆ. ಮೂಲತಃ ನಾಗರಾಜನ ಊರು ರಾಯಬಾಗ ತಾಲೂಕಿನ ಹಾರುಗೇರಿ ಕ್ರಾಸ್. ಇಲ್ಲಿ ಎಲ್ಲೋ ಒಂದು ಕಡೆ ಸ್ನೇಹಿತರಿಂದಾಗಿ ನಾಗರಾಜನಿಗೆ ಸುಳುವು ಸಿಗುತ್ತೆ. ಒಂದು ಹೆಣ್ಣು ಇದೆ, ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಆತ ಖುಷಿಯಿಂದ ಒಪ್ಕೋತಾನೆ, ಆಯ್ತು ಮದುವೆ ಆಗ್ತೀನಿ ಅಂತ. ಬಟ್ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಆಕೆ ಹುಟ್ಟುತ್ತಾನೆ ಕುರುಡಿಯಾಗಿದ್ದಾಳೆ, ಅನಾಥಳಾಗಿದ್ದಾಳೆ ಅಂತ ಹೇಳಿ ಆತನ ಕಿವಿಗೆ ಸುದ್ದಿ ಮುಟ್ಟುತ್ತೆ. ಆದ್ರೂ ಕೂಡ ಆತ ಖುಷಿಯಿಂದಾನೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಕೂಡ ಅನಾಥ ಅಲ್ವಾ, ಯಾರು ಕೂಡ ನನಗೆ ದಿಕ್ಕಿಲ್ಲ, ಹಾಗಾಗಿ ನಾನು ಆಕೆಯ ಕೈ ಹಿಡಿತೇನೆ ಅಂತ ಹೇಳಿ ಮುಂದೆ ಬರ್ತಾನೆ. ಅಂತೂ ಇಂತೂ ಇಳಕಲ್ ಮೂಲದ ಹುಲಿಗಮ್ಮ ಮತ್ತು ನಾಗರಾಜನಿಗೆ ಸಂಬಂಧ ಫಿಕ್ಸ್ ಆಗುತ್ತೆ. ಮದುವೆಯ ದಿನ ಕೂಡ ಫಿಕ್ಸ್ ಆಗುತ್ತೆ. ಆದರೆ ಇಬ್ರು ಕೂಡ ಅನಾಥರು. ಆತ ಕೂಡ ಕೂಲಿನಲ್ಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಮದುವೆಯ ಖರ್ಚು ವೆಚ್ಚಗಳಿಗೆ ಹಣ ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇಳಕಲ್ ಮೂಲದ ಕ್ಷತ್ರಿಯ ಒಂದು ಸಮಾಜ ಮುಂದೆ ಬಂದು ಮದುವೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ, ಒಡವೆ ವಸ್ತ್ರಗಳನ್ನ, ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿ ಇವರಿಬ್ಬರಿಗೂ ಕೂಡ ಅಕ್ಷತೆಯನ್ನ ಹಾಕಿ ಒಂದು ಕಲ್ಯಾಣ ಕಾರ್ಯವನ್ನ ನೆರವೇರಿಸಿ ಸಂತೃಪ್ತಿಯಲ್ಲಿದ್ದಾರೆ. ಹಾಗಾಗಿ ಅನಾಥಿಯನ್ನ, ಕುರುಡಿಯನ್ನ ಕೈ ಹಿಡಿದಂಥ ನಾಗರಾಜನಿಗೆ ಇದೀಗ ವ್ಯಾಪಕವಾಗಿ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ದೈಹಿಕ ನ್ಯೂನತೆಗಳು ಮುಖ್ಯ ಅಲ್ಲ, ಮನಸ್ಸುಗಳ ಸಮ್ಮಿಲನ ಇದೆಯಲ್ವಾ, ಅದು ಮುಖ್ಯ. ಮುಂದೆ ಅವರು ಸುಖವಾಗಿ ಜೀವನದಲ್ಲಿ ಸಾಗ್ತಾರೆ ಅಲ್ವಾ, ಅದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಮದುವೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.